ಈಗಷ್ಟೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿಗಳ ಸಭೆ ಕೂಡ ಮುಗಿದಿದೆ. ಈಗಾಗಲೇ ನಮ್ಮ ಜೊತೆ ಮಹಾಂತೇಶ್ ಕೌಟಗಿರಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ? ಈಗ ರೈತ ಹೋರಾಟದ ಹಿನ್ನೆಲೆಯಲ್ಲಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳ ಮುಖ್ಯಸ್ಥರ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದು ಚರ್ಚೆ ಮಾಡಿದ್ದಾರೆ. ರೈತ ಹೋರಾಟದ ಹಿನ್ನೆಲೆಯಲ್ಲಿ FRPಗಿಂತಲೂ ಹೆಚ್ಚುವರಿಯಾಗಿ ಹಣ ಕೊಡಬೇಕು ಅನ್ನೋದು ಬೇಡಿಕೆ ರೈತರದಾಗಿದೆ. ಆ ರೈತರ ಬೇಡಿಕೆ ಬಗ್ಗೆ ಯಾವ ರೀತಿ ನಾವು ಪೂರಕವಾಗಿ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಖಾಸಗಿ ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳ ಮುಖ್ಯಸ್ಥರಿಗೆ ಕೋರಿಕೆ ಮಾಡಿದ್ದಾರೆ. ನೀವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ಸಹಾಯ ಹಸ್ತ ಚಾಚಬೇಕು, ತಾವು ಮುಂದೆ ಬರಬೇಕು. ಸರ್ಕಾರನೂ ತಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ತಮ್ಮ ಏನು ಇಶ್ಯೂಸ್ ಇದೆ ಅದನ್ನು ವಿಲ್ ಅಡ್ರೆಸ್ ದೋಸ್ ಇಶ್ಯೂಸ್. ಆದರೆ ನೀವು ಸಹಿತ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ರಕ್ಷಣೆಗೆ ಬರಬೇಕಂತಕ್ಕಂಥ ಕೋರಿಕೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಸಮಯಾವಕಾಶ ನೀಡಿದ್ದಾರೆ. ಇದಾದ ನಂತರ ಅವರು ರೈತ ಮುಖಂಡರ ಜೊತೆಗೆ ಒಂದು ಹಂತದ ಚರ್ಚೆ ಮಾಡಲಿದ್ದಾರೆ. ಅದಾದ ನಂತರ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಅಂತಿಮ ಸುತ್ತಿನ ಮಾತುಕತೆ ನಡೆಯಲಿದೆ. ಯಾವ ರೀತಿಯಾಗಿ ಸಹಕಾರ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ ಸರ್? ಹಣ ಅಂದರೆ FRPಗಿಂತ ಹೆಚ್ಚುವರಿಯಾಗಿ ಹಣ ಕೊಡಬೇಕು ಅನ್ನೋದು ಬೇಡಿಕೆ ಆಗಿದೆ ಸರ್. ಈಗ 1200 ಕೊಡಲಿಕ್ಕೆ ಒಂದಷ್ಟು ಒಪ್ಪಿಗೆಗಳಿದೆ, ಆದರೆ ಅವ್ರದ್ದು 3400. ಇದು FRP ಇದು ರಿಕವರಿ ಬೇಸ್ಡ್ ಇರುತ್ತಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ರಿಕವರಿ ಬೇರೆ, ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ರಿಕವರಿ ಬೇರೆ. ದೆರ್ ಈಸ್ ಅ ಡಿಫರೆನ್ಸ್. ಈಗ ಗುಲ್ಬರ್ಗ, ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ರಿಕವರಿ ಬೇರೆ ಇರುತ್ತೆ. ಹೀಗಾಗಿ ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ್ದಾರೆ. ಅಂತಿಮವಾಗಿ ಸಾಯಂಕಾಲದವರೆಗೂ ಒಂದು ಏನಾದರೂ ನಿರ್ಣಯ ಆಗುತ್ತೆ ಅಂತ ವಿಶ್ವಾಸ ಇದೆ. ಈಗ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ, ನಿಮ್ಮ ಗಮನಕ್ಕೂ ಇದೆ. ಇನ್ನೊಂದು ಕಡೆ ಈಗ ಕಾರ್ಖಾನೆ ಮಾಲೀಕರು ಕೂಡ ನಮಗೂ ಕೂಡ ಸಮಸ್ಯೆಗಳಾಗ್ತಿದೆ, ಫ್ಯಾಕ್ಟ್ರಿಗಳನ್ನ ರನ್ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಸರ್ ನಡೀತಾ ಚರ್ಚೆ ಆಯ್ತು. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಶ್ಯೂಸ್ ಇದೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಶ್ಯೂಸ್ ಇದೆ. ಅವು ಎಲ್ಲವಕ್ಕೂ ಆಟ್ ಸ್ಪಾಟ್ ಎಲ್ಲ ಡಿಸಿಷನ್ ಆಗಲಿಕ್ಕಿಲ್ಲ. ಬಟ್ ಈಗ ತುರ್ತಾಗಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸರ್, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ಜಗ್ಗಾಟದ ನಡುವೆ ರೈತರಿಗೆ ತೊಂದರೆ ಆಗ್ತಿದೆಯಾ ಅಂತ? ಅಲ್ಲ, ತೊಂದರೆ ಅಂತೂ ಆಗಿದೆ. ಇವತ್ತಿನ ಸಭೆ ಈ ಮೊದಲು ಸಭೆ ಆಗಬೇಕಾಗಿತ್ತು. ಇದು ಇವತ್ತು ಕರೆದಂಥ ಸಭೆ, ನನ್ನ ಅನಿಸಿಕೆ ಈ ಸಭೆ ಒಂದು 15 ದಿವಸನೋ ಒಂದು ತಿಂಗಳ ಮುಂಚೆ ಆಗಿದ್ರೆ ಇದು ಒಳ್ಳೇದಾಗ್ತಿತ್ತು ಅಂತ ನನಗನ್ನಿಸ್ತದೆ. ಈ ಸಭೆ ತಡವಾಗಿದ್ದಕ್ಕೆ ಈ ರೀತಿಯಾದೆಲ್ಲ ಗೊಂದಲ ಸೃಷ್ಟಿಯಾಗಿ ರೈತರ ಹೋರಾಟ ಅಂತಿರಾಗದೆ? ಹೌದು. ಅಂದ್ರೆ ಈಗ ಈ ಒಂದು ಬಿಕ್ಕಟ್ಟಿಗೆ ಇವತ್ತು ಪರಿಹಾರ ಸಿಗಬಹುದಾರ? ಇವತ್ತಿನ ನೀವು CM ಮುಖ್ಯಮಂತ್ರಿಗಳ ಮೀಟಿಂಗ್ ಮುಗಿಸ್ಕೊ ಬಂದ್ರಿ, ರೈತರ ಸಭೆ ಕೂಡ ಇದೆ, ಇವತ್ತೊಂದು ನಿರ್ಧಾರ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆಯಾ? ನಮಗೂ ಅದೇ ನಿರೀಕ್ಷೆ ಇದೆ, ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೋದು ಅಂತ ನಿರೀಕ್ಷೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮಹಾಂತೇಶ್ ಕವಟಗಿ ಮಠ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.